ಉತ್ತರವನ್ನು ಕೊಡ್ತಕ್ಕಂಥ ಒಂದು ಕೆಲಸ ತಾವು ಮಾಡಬೇಕು. ಏಕೆಂದರೆ ಇವತ್ತು ನಾನು ಈಗ ತಾನೇ ಹೇಳ್ದಂಗೆ ಏನು ನಾನು ಬಲಿಯಾದ ಕಳೆದ ಚುನಾವಣೆಯಲ್ಲಿ ಆ ಕಾರ್ಡ್ಗಳಿಂದ ಏನು 11 ಕ್ಷೇತ್ರದಲ್ಲಿ ಕಾರ್ಡ್ ಹಂಚಿರ್ತಕ್ಕಂಥದ್ದು. RR ನಗರ, ಕುಣಿಗಲ್ಲು, ಮಾಗಡಿ, ರಾಮನಗರ, ರಾತ್ರೋರಾತ್ರಿ 4 ಗಂಟೆ 3 ಗಂಟೆನಲ್ಲಿ ಕಾರ್ಡ್ಗಳು ಹಂಚ್ತಕ್ಕಂಥದ್ದು. ನಾನು ಭಾಳ ಜನ ಕೇಳೋರು, ನಮ್ಮ ಮುಖಂಡರುಗಳು ಇಲ್ಲೇ ಕೂತಿದ್ದಾರೆ, ಹಣ ತವಾ ಕೊಡ್ತಾ ಇದ್ದಾನಂತೆ ನಮ್ಮ ವಿರೋಧಿ, ಹಣ ಮೂಗ್ನತ್ ಕೊಡ್ತಾ ಇದ್ದಾನಂತೆ, ಹೆಣ್ಮಕ್ಳಿಗೆ ಆಕರ್ಷಣೆ ಮಾಡ್ತಾ ಇದ್ದಾನೆ ಮತಗಳನ್ನ, ನಾವು ಏನಾದ್ರು ಮಾಡಬೇಕು ಅಂದರು. ನಾನು ಒಂದೇ ಮಾತು ಹೇಳಿದೆ, ನೋಡಿ ನಾನು ದೇವೇಗೌಡರ ಕುಟುಂಬದ ಒಬ್ಬ ಕುಡಿಯಾಗಿರ್ತಕ್ಕಂಥದ್ದು. ಇವತ್ತು ನನಗೊಂದು ಜವಾಬ್ದಾರಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಯುವಕನಾಗಿ ಮುಂದಿನ ದಿನಗಳಲ್ಲಿ ನಾವೊಂದು ಆದರ್ಶವಾಗಿರಬೇಕು ಯುವಕರುಗಳಿಗೆ. ಈ ರೀತಿ ನಾವು ಓಟ್ ಹಾಕ್ಸ್ಕೊಳ್ತಕ್ಕಂಥದ್ದಕ್ಕೆ ಜನಗಳನ್ನ ದಿಕ್ತಪ್ಪಿಸ್ತಕ್ಕಂಥದ್ದು, ಚುನಾವಣೆ ಸಂದರ್ಭದಲ್ಲಿ ಆಮಿಷಗಳನ್ನ ಹೊಡ್ತಕ್ಕಂಥದ್ದು ಇದು ನನ್ನ ಸಂಸ್ಕೃತಿ ಅಲ್ಲ. ನಮ್ಮ ತಂದೆ ಇದನ್ನು ಹೇಳ್ಕೊಟ್ಟಿಲ್ಲ ನನಗೆ, ನಮ್ಮ ತಾತ ಇದನ್ನು ಹೇಳ್ಕೊಟ್ಟಿಲ್ಲ ನನಗೆ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಭಾಳ ದಿನ ನಡೆಯೋದಿಲ್ಲ. ಈ ಕೂಡಲೇ ನಾವು ಚುನಾವಣೆ ಅಧಿಕಾರಿಗೆ ದೂರನ್ನು ಸಲ್ಲಿಸ್ತೇವೆ. ದಯಮಾಡಿ ಈ ಒಂದು ವಿಷಯವಾಗಿ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಏನಿದೆ ಇದ್ರ ವಿಷಯವಾಗಿ ಇವತ್ತು ಕೂಲಂಕುಷವಾಗಿ ತನಿಖೆಯನ್ನು ಆಗಿ ಸತ್ಯಾಸತ್ಯತೆಯನ್ನು ಇವತ್ತು ರಾಜ್ಯದ ಜನತೆಗೆ ಕಣ್ಣು ಮುಂದೆ ಇಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಏನಣ್ಣ ಮಾತಾಡ್ತೀನಿ, ಹೇಳ್ತೀನಿ.